ಈ ಆತ್ಮನೇಪದಿ ಮತ್ತು ಪರಸ್ಮೈಪದಿಗಳನ್ನು ಸ್ವಚ್ಛಂದವಾಗಿ ನಾನು ಪ್ರಯೋಗ ಮಾಡಬಹುದು ಅಂತ ಹೇಳ್ತಾ ಇದ್ದೆ. ಹರಿವಂಶದಲ್ಲಿ ಅಭಿವರ್ಧತಿ ಚ ಅಧರ್ಮೆ, ಅಧರ್ಮವು ಬೆಳೀತಾ ಇದ್ದಾಗ ಅಂತ ಒಂದು ಪ್ರಯೋಗ. ವರ್ಧತೆ ಅಂಥೇಳಿ ಮೂಲತಃ ಆತ್ಮನೇಪದಿ ಪ್ರಯೋಗ ಅದು. ಅದಕ್ಕೆ ಶಾನಚ್ ಪ್ರತ್ಯಯ ಬರಬಹುದೇ ಹೊರತು ಶತ್ರು ಪ್ರತ್ಯಯ ಬರೋದಿಲ್ಲ. ಆದರೂ ಅಭಿವರ್ಧತಿ ಅಂತ ಹೀಗೆ ಶತ್ರು ಪ್ರತ್ಯಯ ಅಂತ ಸಪ್ತಮಿ ವಿಭಕ್ತಿ ಪ್ರಯೋಗ ಹರಿವಂಶ ಪರ್ವದಲ್ಲಿ ಕಂಡಿದೆ. ಮತ್ತು ಭಾಗವತದಲ್ಲಿ ಪೃಚ್ಛಾಮಹೇ ಪಾಂಡವಾನಾಂ ಕೃತ್ಯಂ ಪೃಚ್ಛಾಮಹೇ ಅಂತ ಪೃಚ್ಛದ್ನೀಪ್ಸಾಯಂ ಧಾತುವಿಂದು ಆತ್ಮನೇಪದ ಪ್ರಯೋಗವು ಕೂಡ ಕಂಡಿದೆ. ಹೀಗೆ ಎಲ್ಲ ಧಾತುಗಳನ್ನು ಪರಸ್ಮೈಪದ ಮತ್ತು ಆತ್ಮನೇಪದದಲ್ಲಿ ಪ್ರಯೋಗ ಮಾಡಲಿಕ್ಕೆ ಯಾವುದೇ ಬಾಧಕ ಇಲ್ಲ ಅಂತ ನಾನು ಮೇಲಿಂದ ಮೇಲೆ ಹೇಳ್ತಿರ್ತೇನೆ. ಅದಕ್ಕೆ 2 ಉದಾಹರಣೆಗಳಿವೆ. ಇತ್ತೀಚೆಗೆ ಒಬ್ಬ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದಾಗ ಮಹಾಕವಿಗಳಾದವರು ವ್ಯಾಸ ವಾಲ್ಮೀಕಿಗಳಂಥವ್ರು ಅಂತ ಪ್ರಯೋಗ ಮಾಡುವುದು ಸರಿ, ನೀವು ಸಂಸ್ಕೃತವನ್ನು ಮಾತನಾಡುವಾಗ ಆತ್ಮನೇಪದ ಧಾತು ಅಂತ ಪಾಣಿನಿ ಹೇಳಿದ್ದನ್ನು ಪರಸ್ಮೈಪದದಲ್ಲಿಯೂ, ಪರಸ್ಮೈಪದ ಧಾತು ಇದ್ದದನ್ನು ಆತ್ಮನೇಪದದಲ್ಲೂ ಬಳಕೆ ಮಾಡುವುದು ಹೇಗೆ ಸರಿ, ಶಬ್ದಗಳ ಸಾಧುತ್ವ ದೃಷ್ಟಿಯಿಂದ ನಿಮ್ಮ ಪ್ರಯೋಗ ಹೇಗೆ ಸರಿ ಅಂತ ಒಬ್ಬರು ಕೇಳಿದರು. ಈಗ ನಾವು ಪ್ರಯೋಗ ಮಾಡುವಾಗ ನಾವು ಕೂಡ ವ್ಯಾಸ ವಾಲ್ಮೀಕಿಗಳಂತೆ ಮಹಾತ್ಮರು ಅನ್ನುವ ಒಂದು ಅಭಿಪ್ರಾಯ ಇಟ್ಕೊಂಡು ನಾನು ಅದನ್ನು ಪ್ರಯೋಗ ಮಾಡುವುದಲ್ಲ. ದೊಡ್ಡವರು ತೋರಿಸಿಕೊಟ್ಟ ಮಾರ್ಗದಲ್ಲಿ ನಡೀಬೇಕು ಅಂತ ನಾವು ಇದನ್ನು ಪ್ರಯೋಗ ಮಾಡ್ತಿರುವುದಷ್ಟೇ. ಮತ್ತೆ ಪಾಣಿನಿ ವ್ಯಾಕರಣವೇ ಅಂತಿಮ ವ್ಯಾಕರಣವೂ ಅಲ್ಲ. ಹಿಂದೆನೇ ಇಂದ್ರಚಂದ್ರಾದಿ ವ್ಯಾಕರಣಗಳಿದ್ದವು. ಮಹಾವ್ಯಾಕರಣ ಅಂತ ಒಂದು ದೊಡ್ಡ ವ್ಯಾಕರಣವೇ ಇತ್ತು, ನಮಗದು ಇವತ್ತು ಉಪಲಬ್ಧ ಇಲ್ಲ. ಆದರೆ ಇಂದ್ರಚಂದ್ರಾದಿ ವ್ಯಾಕರಣಗಳು ಕೆಲವು ಇದ್ದವು ಅಂತ ಕೇಳಿ ಬರ್ತದೆ. ಈಗ ಹೆಚ್ಚು ಬಳಕೆಯಲ್ಲಿರುವುದು ಈ ಪಾಣಿನಿ ವ್ಯಾಕರಣ ಅಷ್ಟೇ. ಆಚಾರ್ಯರು ಕೆಲವು ಅಪಾಣಿನೀಯ ಪ್ರಯೋಗಗಳನ್ನು ಮಾಡಿದ್ದಾರೆ. ಆದರೆ ಜಯತೀರ್ಥರು ಮೊದಲಾದವರು ಕೂಡ ಆಚಾರ್ಯರ ಗ್ರಂಥಗಳಲ್ಲಿ ಟೀಕೆಯನ್ನು ಬರೆದವರು ಕೂಡ ಪಾಣಿನಿ ವ್ಯಾಕರಣವನ್ನು ಅನುಸರಿಸಿಯೇ ಪ್ರಯೋಗಗಳನ್ನು ಮಾಡಿದ್ದಾರೆ. ಅವರು ಕೂಡ ಪಾಣಿನಿ ವ್ಯಾಕರಣಗಳನ್ನು ಮೀರಲಿಲ್ಲ. ನೀವು ಮೀರುವುದು ಹೇಗೆ ಅಂತ ಒಂದು ಪ್ರಶ್ನೆ ಕೇಳಿದರು ನನಗೆ ಕೆಲವರು. ಜಯತೀರ್ಥರು ಮೊದಲಾದವರಿಗೆ ಖಂಡಿತವಾಗಿಯೂ ಪಾಣಿನಿ ವ್ಯಾಕರಣವನ್ನು ಮೀರಿ ನಡೆಯುವಂಥ ಶಕ್ತಿ ಇದ್ದೇ ಇತ್ತು. ಆದರೂ ಅವ್ರು ಮಾಡಲಿಲ್ಲ. ಇದನ್ನ ಪರಮತೀಯರಿಗೆ ನಾವೊಂದು ಆಹಾರ ಆಗಬಾರ್ದು, ನಮ್ಮನ್ನು ವ್ಯರ್ಥವಾಗಿ ಅವರು ಟೀಕಿಸಬಾರ್ದು ಅನ್ನುವ ದೃಷ್ಟಿಯಿಂದ ಅಂತ ಮುನ್ನೆಚ್ಚರಿಕೆ ಅವರು ತಗೊಂಡಿದ್ರು ಅಂತ ಕಾಣಿಸ್ತದೆ ಅಷ್ಟೇ. ವಸ್ತುತಃ ಅಂಥ ಮಹಾತ್ಮರಿಗೆ ಪಾಣಿನಿ ವ್ಯಾಕರಣವನ್ನು ಮೀರಿ ಪ್ರಯೋಗಿಸುವುದು ದೊಡ್ಡ ಕಷ್ಟದ ಸಂಗತಿ ಏನಲ್ಲ, ಅವರಿಗೆ ಜ್ಞಾನ ಇರಲಿಲ್ಲ ಅಂತನೂ ಅಲ್ಲ. ಮತ್ತೆ ದೊಡ್ಡವರು ಮಾಡಿದ ಕೃತ್ಯಗಳನ್ನು ಕೆಲವು ನಾವು ಮಾಡಬಾರ್ದು. ತೇಜೀಯ ಸಾಮ್ ನದೋಷಾಯ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಈಗ ಕೃಷ್ಣ ಮಾಡಿದ ಅಂಥೇಳಿ ಗೋಪಸ್ತ್ರೀ ಸಂಪರ್ಕ ಮತ್ತೆ ರಾಸಕ್ರೀಡೆ ಇಂಥದನ್ನೆಲ್ಲ ಸಾಮಾನ್ಯರು ಮಾಡುವಂತಿಲ್ಲ. ಎಷ್ಟೋ ಜನ ಚಂದ್ರನಂಥವನು ತನ್ನ ಗುರುವಿನ ಪತ್ನಿಯನ್ನ ಸ್ವೀಕರಿಸಿದ. ಸುಗ್ರೀವನು ಕೂಡ ಅಂಥ ಕೆಲಸಗಳನ್ನು ಮಾಡಿದ್ದ. ಮಹಾತ್ಮರು ಮಾಡಿದ್ದಾರೆ ಅಂತ ನಾವು ಹೇಳಬಾರ್ದು. ತೇಜೀಯ ಸಾಮ್ನ ದೋಷ ಅಂತ ಭಾಗವತ ಹೇಳ್ತದೆ. ಅಂಥ ಕೆಲವು ಲೀಲೆಗಳನ್ನು, ಅಂಥ ಕೆಲವು ಕೃತ್ಯಗಳನ್ನು ಹೊರತುಪಡಿಸಿದರೆ ಈ ಭಾಷೆಯಲ್ಲಿ ನಮಗೆ ಬೇಕಾದಂಥ ಪ್ರಯೋಗಗಳನ್ನು ಮಾಡುವುದು ಏನಿದೆ ಇಂಥ ದೋಷಕರ ಅಲ್ಲ ಅದು ಖಂಡಿತ. ನಮ್ಮ ಕಾಲದ ಹಿರಿಯ ವಿದ್ವಾಂಸರಾದಂಥ ಬನ್ನಂಜೆ ಗೋವಿಂದಾಚಾರ್ಯ ಹೇಳ್ತಿರ್ತಾರೆ, ಸಾಧು ಶಬ್ದಾ ದ್ವಿವಿಧಾ ಪಾಣಿನೀಯ ಅಪಾಣಿನೀಯಾಶ್ಚ. ಸಾಧು ಶಬ್ದಗಳು ಅಂದರೆ ವ್ಯಾಕರಣ ಸಮ್ಮತ ಪ್ರಯೋಗಗಳು ಅಂತನ್ನುವು 2 ಥರದ್ದಿದೆ. ಪಾಣಿನಿ ಪ್ರಯೋಗ ಮಾಡಿದ್ದು ಸಾಧುವೆ, ಪಾಣಿನಿ ಪ್ರಯೋಗ ಮಾಡದೇ ಇದ್ದದ್ದು ಸಾಧುವೆ. ಪಾಣಿನಿ ಮಾಡಿದ್ದನ್ನು ಕೆಲವು ಕಡೆ ಅಸಂಗತವಾಗಿ ಬಂದಾಗ, ಕಾಲಕ್ರಮೇಣ ಅದು ಹೊಂದ್ಕೊಳ್ಳದೇ ಇದ್ದಾಗ ವೃತ್ತಿಕಾರರು, ವಾರ್ತಿಕಕಾರರು ಮೊದಲಾದವರನ್ನ ಅದನ್ನು ಸರಿಪಡಿಸಿದ್ದಾರೆ. ಪಾಣಿನಿ ಈ ಥರ ಸೂತ್ರವನ್ನು ರಚನೆ ಮಾಡಬಾರ್ದಿತ್ತು. ಅಕಸ್ಸವರ್ಣ ದೀರ್ಘ ಅಂತ ಪಾಣಿನಿ ವ್ಯಾಕರಣ ಸೂತ್ರವನ್ನು ರಚನೆ ಮಾಡಬಾರ್ದಿತ್ತು. ಅಕೋಕಿ ದೀರ್ಘ ಇತ್ಯೇವ ಸುವಚಂ, ಅಕಃ ಸವರ್ಣೇ ದೀರ್ಘ. ಹೀಗೆ 7 ಅಕ್ಷರದ ಸೂತ್ರವನ್ನು ಮಾಡುವ ಬದಲು ಅಕೋಕಿ ದೀರ್ಘ ಅಂತ 5 ಅಕ್ಷರದ ಸೂತ್ರವನ್ನು ಮಾಡಬಹುದಿತ್ತು ಅಂತ ಭಟ್ಟೋಜಿ ದೀಕ್ಷಿತರು ಯಾರೋ ಹೇಳಿದ್ದು ಕೂಡ ನನಗೆ ನೆನಪಿದೆ. ಹೀಗೆ ಕೆಲವು ವಿಶಿಷ್ಟವಾದ ಅಮಾನುಷವಾದ ಚರ್ಯಗಳು, ಯಾವುದೋ ಸ್ತ್ರೀ ಸಂಘ ಮೊದಲಾದದ್ದು, ಇಂಥ ಕೆಲವು ಲೀಲೆಗಳನ್ನು ಅಂಥವನ್ನು ನಾವು ಮಾಡಬಾರ್ದು, ದೊಡ್ಡವರು ಮಾಡಿದರು ಅಂಥೇಳಿ. ಸಣ್ಣವರು ನಾವು ಈ ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ, ಭಾಷೆಯ ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ದೊಡ್ಡವರು ಮಾಡಿದ್ದನ್ನು ಅನುಸರಿಸಿ ಮಾಡಿದರೆ ಯಾವುದೇ ತಪ್ಪಿಲ್ಲ ಅಂತ ನನಗೆ ಕಾಣಿಸ್ತದದು. ಈಶ್ವರಾಣಾಂ ವಚಸ್ಸತ್ಯಂ ತಥೈವ ಆಚರಿತಂ ಮಹತ್ ತೇಷಾಂ ಯತ್ ಸ್ವವಚೋ ಯುಕ್ತಂ ಬುದ್ಧಿಮಾನ್ ನೈತದಾಚರೇತ್. ವಿಪರ್ಯೇಣ ಚ ಅನರ್ಥಃ ನಿರಹಂಕಾರಿಣಾಂ ಪ್ರಭೋ. ಹೀಗೆ ದೊಡ್ಡವರು ಮಾಡಿದ್ದು ಸಂಗತಿ ಏನಿದೆ ಅದನ್ನು
ಸಣ್ಣವರು ಮಾಡಬಾರದು ಅಂತ ಅನ್ನೋದು ಈ ಕೆಲವು ಇಂಥ ವಿಶಿಷ್ಟವಾದ ಚರ್ಯಗಳಿಗೆ ಮಾತ್ರ. ಧರ್ಮ ವ್ಯತಿಕ್ರಮ ದೃಷ್ಟ ಈಶ್ವರಾಣಾಂಚ ಸಾಹಸಂ ತೇದೀಯಸಾಂ ನದೋಷಾಯ ವನ್ಹೇಹೇ ಸರ್ವಭುಜೋಯತ. ವಿಶ್ವಾಮಿತ್ರ ನಾಯಿ ಮಾಂಸ ಭಕ್ಷಣವನ್ನು ತಿನ್ಲಿಕ್ಕೆ ಹೊರಟದ್ದು, ಇಂಥ ಕೆಲವು ವಿಶಿಷ್ಟವಾದ ಸಂಗತಿಗಳನ್ನು ದೊಡ್ಡವರು ಮಾಡಬಹುದೇ ಹೊರತು ಸಣ್ಣವರು ಮಾಡಬಾರ್ದು. ಒಂದು ಭಾಷೆಯ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಇದ್ಯಾವುದು ದೊಡ್ಡ ಸಮಸ್ಯೆ ಅಲ್ಲ ಅಂತ ನನ್ನ ಆಲೋಚನೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಬೇಕು.